ಎಲ್ಲರೂ ಹೆಂಗಿದ್ರಪ್ಪ, ಎಲ್ಲರೂ ಚೆನ್ನಾಗಿದ್ರು ಅನ್ಕೊಂತ ಇದ್ದೀನಿ. ವೆಲ್ಕಮ್ ಟು ಶ್ರೀ ಕ್ರಿಯೇಷನ್ಸ್ 27. ಸೊ ಏನಪ್ಪಾ ಅಂದ್ರೆ, ನಾವು ನಾನಿ ಯಾಲಾಗ್ ಬಂದಿದ್ರಿ. ನಮ್ಮ ಮನೆ ಹತ್ರ ಇಂದ ಇದು 40 ಕಿಲೋಮೀಟರ್ಸ್ ದೂರ ಆಗುತ್ತೆ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇವೆಲ್ಲ ಬಂದು ಸೋಲಾರ್ದು ಒಂದು ಕರೆಂಟ್. ಇದು ಆನೆಗಳು ಇಲ್ಲಿ ಅಲ್ಲಿಂದ ಎಲ್ಲನ ತಪ್ಸ್ಕೊಂಡು ಆಚೆ ಕಡೆ ಬರೋ ಟೈಮಲ್ಲಿ ಅವಕ್ಕೆ ಒಂಥರ ಶಾಕ್ ಹೊಡೆದಾಗ ಅದು ರೋಡ್ ಮೇಲೆ ಬರೆದಿರ್ತಕ್ಕಂಥ ಒಂದು ಅವಾರ್ಡ್ ಆಗುತ್ತೆ. ನೀವು ನೋಡ್ಬೋದು ಇಲ್ಲೆಲ್ಲ ಸೊ ಆ ತರ ಇರ್ತಕ್ಕಂಥದ್ದು. ಸೊ ಇಲ್ಲಿ ಆನೆಗಳು ಅನ್ನ ಕೂಡ ತೋರಿಸ್ತೀನಿ, ಎಷ್ಟು ಚೆನ್ನಾಗಿದೆ, ಯಾವ ತರ ಇದೆ ಅಂತ ಎಲ್ಲ ನೋಡಿಸ್ತೀನಿ. ಸೊ ಅದಕ್ಕೆ ನೀವು ಲೈಕ್ ಮಾಡ್ಕೋಬೇಕು, ಶೇರ್ ಮಾಡ್ಕೋಬೇಕು, ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಸೊ ಬನ್ನಿ ನೋಡೋಣ ಆನೆಗಳನ್ನ. ಸೊ ಇದು ಬಂದು ಫುಲ್ ಪೀಸ್ಫುಲ್ ಆಗಿದೆ ಏರಿಯಾ ಮಾತ್ರ. ನಾನಂತೂ ಕನ್ಫರ್ಮ್ ಆಗಿ ಹೇಳ್ತೀನಿ, ಫುಲ್ ಪೀಸ್ಫುಲ್ ಆಗೈತೆ. ಬೇಕಾದ್ರೆ ಎಷ್ಟು ಪೀಸ್ ಆಗಿದೆ ಅಂದ್ರೆ ಯಾವ್ದಾನ ವಿಡಿಯೋ ಡಿಸ್ಟರ್ಬೆನ್ಸ್ ಅನ್ನ ಇರುತ್ತೆ, ಇದ್ರಲ್ಲಿ ಏನೂ ಇಲ್ಲ, ಆ ತರ ಇರುತ್ತೆ. ಸೊ ಮತ್ತೆ ನಿಮ್ಗೆ ಆನೆದು ಒಂದು ಸಗಣಿ ತೋರಿಸ್ತೀನಿ, ಬನ್ನಿ ಅದು ಹೆಂಗಿರುತ್ತೆ ಎಲ್ಲಾನು. ಆಯ್ತಾ? ಸೊ ಇದೆ ಆನೆ ಸಗಣಿ ಅಂತಾರಿದ್ದ. ಸೊ ಇದು ಹಾಕಿದ ತಕ್ಷಣ ನೀವು ಮುಟ್ಟಿದ್ರೆ ನಿಮ್ ಚರ್ಮನೇ ಸುಲಿತದೆ ಅಂತ ಹೇಳ್ತಾರೆ, ಬಟ್ ಗೊತ್ತಿಲ್ಲ. ಮತ್ತೆ ಈ ಕಡೆ ಮತ್ತೆ ನಿಮ್ಮ ಫುಟ್ ಕ್ರ್ಯಾಕ್ಗೆ ಇದು ಸ್ವಲ್ಪ ತಾರದ ಮೇಲೆ ಈ ಬಿಸಿ ಅನ್ನೋದು ನಿಮ್ ಫುಟ್ ಕ್ರ್ಯಾಕ್ಗೆ ಹಚ್ಕೊಂಡ್ರೆ ಅದು ಬರಲ್ಲ ಅಂತ ಹೇಳ್ತಾರೆ, ಬಟ್ ವಿ ಡೋಂಟ್ ನೋ ಅಂತ ಹೇಳ್ತೀನಿ. ಸೊ ಆ ಥರ ಇರ್ತಕ್ಕಂಥದ್ದು. ಸ್ವಲ್ಪ ಜಾಸ್ತಿನೇ ಟಚ್ ಮಿನರ್ ಪ್ಲಾಂಟ್ಗಳಿದೆ, ನೀವು ನೋಡ್ಬೋದಾಗಿದೆ. ಸ್ವಲ್ಪ ಎಲ್ಲ ಕಾಣಿಸುತ್ತೆ ಜಾಸ್ತಿ ಇಲ್ಲಿ ಕಾಡಲ್ಲಿ, ಅದು ಬೇರೆ ಅಲ್ಲ, ಕಾಣಿಸುತ್ತೆ. ಸೊ ಆ ಥರ ಇರ್ತಕ್ಕಂಥದ್ದು. ಸೊ ಆನೆ ಬರೋಕ್ಕೆ ಇನ್ನು ಸಾಯಂಕಾಲ 4:30 ಆಗುತ್ತಂತೆ. ಸೊ ಇಲ್ಲೆಲ್ಲೋ ದಾರಿಯಲ್ಲಿ ಬರ್ತಾ ಇದೆ, ಕಾಡಕ್ಕೆ ಬೇಟೆ ಕರ್ಕೊಂಡು ಹೋಗಿದ್ದಾರಂತೆ. ಸೊ ಬರುತ್ತೆ ಅಂತ ಇನ್ಫಾರ್ಮೇಶನ್ ಗೊತ್ತಾಗಿದೆ. ಇವಾಗ ತಾನೇ ತನ್ನ ಸಗಣಿಯನ್ನು ಹಾಕ್ಬಿಟ್ಟೋಗಿದೆ, ಎಲ್ಲರೂ ತುಳಿತಾ ಇದ್ದಾರೆ. ಸೊ ಫುಟ್ ಕ್ರ್ಯಾಕ್ಸ್ ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಬಿಡ್ತೀರಾ, ನಾವು ತುಳಿಯೋಣ ಬನ್ನಿ. ಸೊ ಇಲ್ಲಿ ನೋಡ್ಬೋದು ನೀವು, ಇವಾಗ ಫ್ರೆಶ್ ಆಗಾಯ್ತು, ತುಳ್ದಿ ಹಾಕಿದ್ದೀನಿ, ಯಾಕಂದ್ರೆ ಕ್ರ್ಯಾಕ್ಸ್ ಅನ್ನೋದು ನಮಗೆ ಕಡಿಮೆ ಬೀಳುತ್ತಂತೆ. ನೋಡು, ಅಲ್ಲೊಂದು ಆನೆ ಬರ್ತಾ ಇದೆ, ನೋಡ್ಬೋದು ನೀವು. ದೇವರಾಣೆ ಎದ್ದೇಗಾಗ್ಲೂ ಡಬ 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 ಅಂತ ಹೊಡ್ಕೊಂತ ಇದೆ. ದೇವರಾಣೆ ಗುರು, ರಾಜ ಬಂದಂಗೆ ಬಂತು, ಅದು ಮಾತ್ರ ಹೇಳೋಕ್ಕಾಗಲ್ಲ. ಅಪ್ಪ ಈ ಥರ ಆಗುತ್ತಂತ ಅಂದ್ಕೊಂಡೇ ಇಲ್ಲ. ಸಡನ್ ಎಂಟ್ರಿ ಆಫ್ ಇದು ಅಲ್ಲೋಡಿ, ಅಲ್ಲಿ ಹೋಗ್ತಾ ಇರೋದೆ. ಅಡಲ್ಟ್ ಅವ್ರಿಗೆ 30 ರೂಪೀಸ್, ಅಂದರೆ 7 ಇಯರ್ಸ್ ಅಬವ್ ಅವ್ರಿಗೆ 30 ರೂಪೀಸ್ ಅಂತೆ. 7 ಇಯರ್ಸ್ ಕೆಳಗಡೆ ಇರೋರಿಗೆ 10 ರೂಪೀಸ್ ಅಂತೆ ಎಂಟ್ರಿ ಆಗೋಕ್ಕೆ. ಯಾಕಂದರೆ ಆನೆ ಶೆಡ್ಡಲ್ಲಿ ಹಾಕಿರ್ತಾರೆ, ನೋಡ್ಬೋದು. ಸೊ ಎಂಟ್ರಿ ಟಿಕೆಟ್ ಇರುತ್ತೆ, ಇಸ್ಕೊಂಡು ಬನ್ನಿ ನೀವು. ಆಗಲ್ಲ ಅಂತ ಹೇಳಿದ್ರೆ ಇವಾಗ ನಾನೇ ಕರ್ಕೊಂಡು ಹೋಗ್ತೀನಿ, ನನ್ನ ಜೊತೆ ಬನ್ನಿ. ಇವೆಲ್ಲ ಆನೆಗಳು ತಿನ್ನೋಕ್ಕೋಸ್ಕರ ಈ ಗ್ರಾಸ್ನ ಬೆಳೀತಾ ಇದ್ದಾರೆ. ಸೊ ಅವಕ್ಕೆ ಭೋಜನ ಇದೆ. ಇಲ್ಲಿ ನೋಡಿ, ಗಂಧದ ಮರ, ಇದೇ ಗಂಧದ ಮರ ಅಂತಾರೆ. ಓ, ಆನೆ ಸ್ನಾನ ಮಾಡ್ತಿದ್ದೆ, ಒದ್ಲಾಡ್ತಾಯಿದ್ದಲ್ಲ ಗುರು. ಇದಲ್ತಪ್ಪ, ಆನೆಗೆ ಸ್ನಾನ ಮಾಡಿಸ್ತಾ ಇದ್ದಾರೆ. ಸೊ
ಈ ಥರ ಸ್ನಾನ ಮಾಡಿಸೋದು ಆನೆಗೆ. ಸೊ ಅವ್ರಿಗೆಲ್ಲ ಭಯನೇ ಇಲ್ಲ ಗುರು. ಹೆಂಗೆ ನಮ್ಗೆ ಹತ್ರ ಹೋದ್ರೇ ಭಯ ಇರುತ್ತೆ, ಅಷ್ಟು ಭಯ ಇದ್ರೂ ಅವ್ರಿಗೆ ನೋಡಿ ಏನೂ ಭಯನೇ ಇಲ್ಲ ಅಲ್ವಾ. ಇಲ್ಲಿ ನೋಡಿ ನಮ್ಮ ಆನೆ, ಇನ್ನೊಂದು ಆನೆ ಕಾತ್ಕೊಂಡಿದ್ದಾನೆ ಎಲ್ಲರ ಹತ್ರನೂ ಫೋಟೋ ಶೂಟ್ ಮಾಡಿಸ್ಕೊಳಕ್ಕೆ. ನೋಡಿ ಎಷ್ಟೊಂದು ಜನ ಫೋಟೋ ಶೂಟ್ ಮಾಡಿಸ್ಕೊತವ್ರೆ ಅಂತ. ಒಂದು ನಿಮಿಷ, ಹೀರೋಗೂ ಕಮ್ಮಿ ಇಲ್ಲ ನಮ್ಮವನು ಜಾಸ್ತಿ ಸೆಲೆಬ್ರಿಟಿಗೆ ಆಗಿಬಿಟ್ಟಿದ್ದಾನೆ. ಎಲ್ಲರ ಹತ್ರ ಫೋಟೋ ಹಿಡ್ಸ್ಕೊತಾನೆ ಡೈಲಿ. ಅವ್ರಿಗಾನ ಒಂದು ದಿವಸ ಸೆಲೆಬ್ರಿಟೀಸ್ಗೆ ತಪ್ಪೋಗುತ್ತೆ, ಆದರೆ ಇವನಿಗೆ ತಪ್ಪೋಗೋದೇ ಇಲ್ಲ ಅಲ್ವಾ. ಉಗುರು ನೋಡು ಗುರು, ಉಗುರು ಎಷ್ಟು ದಪ್ಪ ಇದೆ. ಇನ್ನೊಂದಾನೆ ನೋಡಿ ಆ ದಿನ ಸ್ನಾನ ಮಾಡಿಸ್ಕೊತಾ ಇದೆ. ಮತ್ತು ಅವ್ರು ಇಟ್ಟಿರೋ ಹೆಸರು ಇದ್ರದ್ದು ವಿನಯ್. ವರ್ಷ 57 ವರ್ಷ ಅಂತ ಹೇಳ್ತಾರೆ, ಬಟ್ ನನಗೆ ಗೊತ್ತಿಲ್ಲ ಯಾವ ವರ್ಷ, ಬಟ್ ಹೆಸರು ಮಾತ್ರ ವಿನಯ್ ಅಂತೆ. ಮತ್ತು ಇದು ಹುಡುಗ, ಓಕೆನಾ. ಈ ಆನೆ ಹೆಸರು ಜಯಂತಿ ಅಂತೆ, 58 ವರ್ಷ, ಫೀಮೇಲು ಅಂತ ಅವ್ರು ಹೇಳಿದ್ದು. ಬಟ್ ದಂತಗಳಿದೆ, ಹುಡುಗಾಗಲ್ಲ ದಂತಗಳಿರೋದು. ಬಟ್ ನನಗೆ ಯಾಕೋ ಡೌಟೇ. ಆ ಓನರ್ ಹೇಳಿದ ಮಾತು ಎಷ್ಟು ಚೆನ್ನಾಗಿ ಕೇಳುತ್ತೆ. ಆನೆ ನೋಡಿ ನಿಂತ್ಕೊಂಡ್ರೆ ನಿಂತ್ಕೊತದೆ, ಕೂತ್ಕೊಂಡ್ರೆ ಕೂತ್ಕೊತದೆ ಅಲ್ವಾ, ಮಲ್ಕೊ ಅಂದರೆ ಮಲ್ಕೊಳುತ್ತೆ. ಸೊ ನಮ್ಮಲ್ಲಿ ಎಲ್ಲರೂ ಅಲ್ಲ, ಕೆಲವೊಬ್ಬರು ಅಪ್ಪ ಅಮ್ಮ ಮಾತು ಕೇಳಲ್ಲ. ಬಟ್ ಇಲ್ಲಿ ಒಂದು ಪ್ರಾಣಿ ಒಬ್ಬ ಅವ್ರ ಓನರ್ ಮಾತು ಎಷ್ಟು ಚೆನ್ನಾಗಿ ಕೇಳುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಕೇಳುತ್ತೆ. ಅದೇ ಪ್ರಾಣಿಗಳಿಂದ ಕೂಡ ಸ್ವಲ್ಪ ಗುಣಗಳು ಕಲ್ತ್ಕೋಬೋದು ಅಂತ ಹೇಳೋಕ್ಕೆ ಇದು ಒಂದು ಒಳ್ಳೆ ವಿಡಿಯೋ. ನೋಡಿ ಆನೆ ಕರೆಕ್ಟಾಗಿ ತನ್ನ ಪ್ಲೇಸ್ ಯಾವುದಿದೋ ಅದಕ್ಕೆ ಬಂದು ಕರೆಕ್ಟಾಗಿ ನಿಂತ್ಕೊಳುತ್ತೆ, ಹೆಚ್ಚು ಕಡಿಮೆ ಇಲ್ದಿರ. ನೋಡಿ ಎಷ್ಟು ಬ್ರೈನ್ ಅಂದರೆ ಅವಕ್ಕೆ, ಆಹಾ ಅಪ್ಪ. ನೋಡಿ ಈ ಆನೆ ಕೂಡ ಸ್ನಾನ ಮಾಡಿಸ್ತಾ ಇದ್ದಾರೆ ಜಯಂತಿ ಆನೆಗೆ. ಓ ಮಲ್ಕೋಪ್ಪ ಮಲ್ಕೋ, ಎಷ್ಟು ಚೆನ್ನಾಗಿ ಸ್ನಾನ ಮಾಡಿಸ್ತಾ ಇದ್ದಾರೆ ನೋಡಿ.
ನೋಡಿ ಆನೆ ಆ ಪೈಪಲ್ಲೇ ತನ್ನ ಸೊಂಡ್ಲಲ್ಲಿ ನೀರಿಕ್ಕೊಂಡು ಅದಷ್ಟಿಗೆ ಅದೇ ಅಬ್ಬಬ್ಬಬ್ಬ ಹಂಗೆ ನೀರು ಕುಡಿಯುತ್ತೆ ನೋಡಿ ಎಷ್ಟು ಚೆನ್ನಾಗಿ ಅದ್ರ ಸೊಂಡ್ಲಲ್ಲಿ ಇಕ್ಕೊಂಡು ನೀರನ್ನ ಅಬ್ಬಬ್ಬಬ್ಬಬ್ಬ ಹೆಂಗೆ ಕುಡಿಯುತ್ತೆ ಹುಡುಗರು ಅಲ್ವಾ ಸಖತ್ ನೀನು ಸಖತ್ ಕುಡಿದ್ಬಿಟ್ಟು ಇಲ್ಲಿ ನೋಡಿ ಇಲ್ಲಿ ಕುಡಿದ್ಬಿಟ್ಟು ನಮ್ಮ ಮೇಲೆ ಹೆಂಗೆ ಚುಮ್ಕ್ಸುತ್ತೆ ನೋಡಿ ಒಂದು ನಿಮಿಷ ನೀರನ್ನ ಇಕ್ಕೊಳತ್ತೆ ನೀರು ಅರ್ಧ ನೀರು ಕುಡಿಯುತ್ತೆ ಇನ್ನು ಅರ್ಧ ನೀರು ನಮ್ಮ ಮೇಲೆ ಹಾಕುತ್ತೆ ನೋಡಿ ಅಬ್ಬಬ್ಬಬ್ಬ ಓ ಇರಬೇಕು ನಿನ್ನಂತವ್ನು ಇರಬೇಕು ಇದು ಆನೆ ಆಟ ಆಡೋಕ್ಕೆ ನೀರಿಕ್ಕಿರೋ ಪ್ಲೇಸು ಆಟ ಆಡುತ್ತೆ ಆ ಥರ ಇರ್ತಕ್ಕಂಥ ಒಂದು ಪ್ಲೇಸ್ ಇದು ಸೊ ಆಳ ಇದೆಯೋ ಇಲ್ಲೋ ಗೊತ್ತಿಲ್ಲ ಸೊ ಈಜು ಓಡ್ಸೋಕ್ಕೆ ಏನೇನೋ ಇಕ್ಕಿರ್ಬೋದು ಆಳ ಇದ್ದರೆ ಈಜು ಹೊಡಿತದೆ ಏನೋ ಆಟ ಆಡ್ಸೋಕೆ ಇಕ್ಕಿದ್ದಾರೆ ಅಂತಂದರು ಸೊ ಇಲ್ಲಿ ಕಾಯ್ತಾ ಇದೆಯಲ್ಲ ಅದರಲ್ಲಿ ಮುದ್ದೆ ಮಾಡ್ತಾರೆ ಸೊ ಮುದ್ದೆ ಮಾಡಿಬಿಟ್ಟು ಇದ್ರ ಮೇಲೆ ತೊಳಸ್ತಾರೆ ಮುದ್ದೆನ ಸೊ ಎಷ್ಟು ದಪ್ಪ ಇರುತ್ತೆ ಅಂದರೆ ಅಷ್ಟು ದಪ್ಪ ಇರುತ್ತೆ ಸೊ ಅಷ್ಟು ದೊಡ್ಡದಾಗಿ ತೊಳಸ್ಬಿಟ್ಟು ಈ ಆನೆಗಳಿಗೆ ಕೊಡ್ತಾರೆ ಅಬ್ಬಬ್ಬಬ್ಬ ಎಲ್ಲರೂ ಫೋಟೋ ಹಿಡ್ಸ್ಕೊಳಕ್ಕೆ ಕಾಯ್ಕೊಂಡಿದ್ರೆ ನಾವು ಬಿಡ್ತೀರಾ ನಾವು ಫೋಟೋ ಹಿಡ್ಸ್ಕೊತೀರಿ ಬನ್ನಿ ಇವತ್ತಿನ ಎಂಡ್ ಆಫ್ ದ ಬ್ಲಾಗ್ ಆಗಿದೆ ನಾನಿ ಯಾಲ ಅಂತ ಹೇಳ್ಬಿಟ್ಟು ಇದು ಆಂಧ್ರ ಪ್ರದೇಶನಲ್ಲಿರುತ್ತೆ ಸೊ ಬೆಂಗಳೂರಿಂದ 148 ಕಿಲೋಮೀಟರ್ಸ್ ಆಗ್ಬೋದು 148 ಕಿಲೋಮೀಟರ್ಸ್ ಆಗುತ್ತೆ ಮತ್ತು ಕೋಲಾರಿಂದ 86 ಕಿಲೋಮೀಟರ್ಸ್ ಆಗುತ್ತೆ ಟು ನಾನಿ ಯಾಲಾಗೆ ಸೊ ಇದು ಆಂಧ್ರ ಪ್ರದೇಶಲ್ಲಿರೋದು ಸೊ ಬಾಯ್ ಬಾಯ್ ಗೈಸ್ ಥ್ಯಾಂಕ್ ಯು